ಗಾಂಜಾ ಯಾಕೆ ತಗೊಂಡ? ಕೆಟ್ಟೋರ್ ಸಾವಾಸದಿಂದ. ಅದನ್ನೆಲ್ಲ ನಾನು ನಂಬಲ್ಲಪ್ಪ. ಈಗ ನಿನ್ ಸಹವಾಸ ಮಾಡಿ ನಾನೇನ್ ಕೆಟ್ಟೋದ್ನೆ? ಸುಮ್ಮನೆ ಹಾಗಂದೆ ಅಷ್ಟೇ. ನೋಡಿ, ಅವನ್ಗ ಅಪ್ಪ ಇಲ್ಲ ಅಷ್ಟೇ. ಯಾಕೆ? ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ. ಅದು ಒಂದೇ ವಿಷಯ ಸಾಕು ಅವನ್ ತಿದ್ದೋಕೆ. ಇಸ್ ಇಟ್? ಎಸ್. ಚಿಕ್ಕವ್ರು ಮಾತಾಡುವಾಗ ದೊಡ್ಡವ್ರು ಯಾಕೆ ಮಾತಾಡ್ಬೇಕು ಅಂತ ನಾನು ಸುಮ್ಮನಿದ್ದೆ. ಆಮೇಲೆ 1 ಗಂಟೆಲಿ ಅವನ್ನ ಹೇಗ್ ಬದಲಾಯಿಸೋಕ್ ಸಾಧ್ಯ ಅಂತ ಮನಸ್ಸಲ್ಲೇ ವರ್ಕೌಟ್ ಮಾಡ್ತಾ ಇದ್ದೆ. ಓಹೋ, ರಮಣವ್ರೆ ಸ್ವಲ್ಪ ಕಾರು ನಿಲ್ಸಿ. ಅದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ. ಅವನು ಇಲ್ಲೇ ಕೂತಿದ್ದಾನೆ. ಹೋಗಿ ಚೇಂಜ್ ಮಾಡಿ. ಅವಕಾಶ ಸಿಗೋದೇ ಕಷ್ಟ, ಸಿಕ್ಕದಾಗ ಬಿಡಬಾರ್ದು. ನೋಡ್ತಾ ಇರು. ಗುಡ್ ಲಕ್. ಥ್ಯಾಂಕ್ ಯು. ಬಾಯ್. ಯಾಕಪ್ಪ ಕ್ಲಾಸ್ಗೆ ಹೋಗದೆ ಇಲ್ಲಿ ಕೂತಿದ್ಯಾ? ನೋಡಪ್ಪ, ನನಗೂ ನಿನ್ನ ಹಾಗೆ ಒಬ್ಬ ಮಗ ಇದ್ದ. ಅವನು ಹೀಗೆ ಓದ್ದೇನೆ ಪಾರ್ಕು ಥಿಯೇಟ್ರು ಅಂತ ಅಲ್ಲಿ ಇಲ್ಲಿ ಸುತ್ತಕೊಂಡು ಪೋಖರಿಗಳ ಜೊತೆ ಸೇರಿ ಹಾಳಾಗಿ ಕೊನೆಗೆ ಈ ಲೋಕನೇ ಬಿಟ್ಟು ಹೋಗ್ಬಿಟ್ಟಪ್ಪ. ನಿನ್ ನೋಡಿದ್ರೆ ನನ್ನ ಮಗನ್ ಜ್ಞಾಪಕ ಬರುತ್ತಪ್ಪ. ನೋಡಪ್ಪ, ನಿನ್ನ ನನ್ನ ಮಗನ ಸ್ಥಾನದಲ್ಲಿ ಇಟ್ಟು ಹೇಳ್ತಾ ಇದ್ದೀನಿ. ಮಗನ ಸ್ಥಾನದಲ್ಲಿ? ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕು. 1000 ರೂಪಾಯಿ ಕೊಡು. 1000 ರೂಪಾಯ? ನೋಡು, ನಿನಗೇನ್ ಬೇಕು ಕೇಳು, ನಾನ್ ಕೊಡಿಸ್ತೀನಿ. ಗಾಂಜಾ ಕೊಡಿಸ್ತೀಯಾ? ಗಾಂಜಾನಾ? ಹೌದು. ತೀರ್ಕೊಂಡ ತಾಯಿ ಇದಕ್ಕೆಲ್ಲ ಕಾರಣ ಆದ ಬೇವರ್ಸಿ ತಂದೆನ್ ಮರೆಯೋದಕ್ಕೆ ಗಾಂಜಾ ಬೇಕು. ನೋಡಪ್ಪ, ನಿನ್ ತೀರ್ ಹೋ ತಾಯಿನಂತೂ ತಂದ್ಕೊಡೋ ಶಕ್ತಿ ನನ್ಗಿಲ್ಲ. ಆದ್ರೆ ನಿನ್ ತಂದೆ ಸ್ಥಾನನ ನಾನ್ ತುಂಬಿಕೊಡ್ತೀನಪ್ಪ. ನನ್ನೇ ನಿನ್ ತಂದೆ ಅಂತ ತಿಳ್ಕೊಪುಟ. ತಂದೆ? ಸ್ವಲ್ಪ ಬನ್ನಿ. ಎಲ್ಲಿಗೆ? ಹೇಳ್ತೀನಿ ಬನ್ನಿ. ಈ ಕಡೆ ಬನ್ನಿ. ನಡಿ. ಆಯ್ತು. ಋಷಿ, ನೀನ್ ಹೇಳ್ದಾಗಿದ್ದು 1 ಗಂಟೆ ಪ್ರಾಜೆಕ್ಟ್ ಅಲ್ಲ, 1 ವರ್ಷದ್ದು. ಯಾಕೆ ಬಾವಾ, ಏನಾಯ್ತು? ಅಪ್ಪನ್ ಥರ ಅಂದಿದ್ದಕ್ಕೆ ಈ ಗತಿ. ಇನ್ ನಿಜವಾದ ಅಪ್ಪ ಸಿಕ್ಕಿದ್ರೆ ಏನಾಗ್ತಿತ್ತಪ್ಪ? ಹೋಗೋಣ. ಹೋಗೋಣ ನೋಡಿ. ಬನ್ನಿ, ಇನ್ನು ನಿಮ್ಮ ಮನೆಯವ್ರ ಬೇರೆ ನೋಡ್ಬೇಕು. ಬುದ್ಧಿ ಹೇಳೋದಕ್ಕೆ ನೀವೇನ್ ಬುದ್ಧನ? ನಿಮಗೆ ಯಾಕೆ ಬೇಕು? ಅವ್ರೇನು ಸಾಬ್ರಿ ಅಲ್ಲ? ಏನೋ ವಯಸ್ಸಲ್ಲಿ ದೊಡ್ಡವನು ಬುದ್ಧಿ ಹೇಳ್ತಿದ್ದೋಣ ಅಂತ ಹೋದ್ನಪ್ಪ. ಅಷ್ಟರಲ್ಲಿ ಅವ್ನು ಹಿಡ್ಕೊಂಡು 4 ತದಗ್ದ ಅಲ್ವೋ. ಕಾಸು ಕೊಟ್ಟು ಪಾಠನೇ ಕೇಳ್ದಲ್ಲಿರೋ ಹುಡುಗರು ಇನ್ ನಿನ್ ಬಿಟ್ಟಿ ಪ್ರಾಣ ಕೇಳ್ತಾರೆ ನಮ್ಮ ಮಗನೇ. ಅಯ್ಯೋ ಅಪ್ಪ, ನಾನಿನ್ನ ಅಪ್ಪನ್ ಥರ ಅಂತ ಹೇಳೋಕೆ ಬೇಕಿತ್ತ ನಿಮ್ಗೆ? ಒಂದ್ ಮಗು ಆಗಿದ್ರು ನಿಮ್ಗೆ ಇನ್ನು ಅಪ್ಪನ್ ಜವಾಬ್ದಾರಿ ಬಂದಿಲ್ಲ, ಇನ್ನು ಬೇರೆಯವ್ರಿಗೆ ಅಪ್ಪನ್ ಸ್ಥಾನದಲ್ಲಿ. ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಇನ್ನೇನ್ ಮತ್ತೆ, ಯಾರ್ಯಾರ ಕೈಯಿಂದ ಒದೆ ತಿನ್ಕೊಂಡ್ ಬರೋದಕ್ಕೆ ನಿಮಗ್ ನಾಚಿಕೆ ಆಗೋದಿಲ್ವಾ? ಏನ್ ಮಾಡೋದು, ಎಲ್ಲ ನನ್ ಕರ್ಮ. ಸರಿ ಬನ್ನಿ, ಅಭಿ ನೀನು ಬಾ. ಏನೋ ಹಾಡು ಹೇಳ್ತಿರೋದ್ ನೀನು? ನಿನ್ನೆ ರಾತ್ರಿ ತಾತ ಮಿಡ್ನೈಟ್ ಮಸಾಲ ನೋಡ್ಮೇಲೆ ಯಾರು ಆಡ್ತಾ ಇದ್ರು. ಏನ್ ಮಸಾಲ? ನಾನು MTR ಮಸಾಲ ಹೇಳಿದ್ರೆ ಇವನು ಯಾವ್ಯಾವ್ದೋ ಮಸಾಲ ಹೇಳ್ತಾ ಇದ್ದಾನೆ ಅಲ್ವೇನು ಕದ? ಚಾಕ್ಲೇಟು. ನೀವ್ ಏನ್ ಮಾತಾಡ್ತಿದ್ರೋ ಒಂದು ಅರ್ಥ ಆಗ್ತಿಲ್ಲ. ನನಗ್ ಲೇಟ್ ಆಗ್ತಾ ಇದೆ, ನಾನ್ ಸಾಯಂಕಾಲಕ್ಕೆ ರೆಡಿ ಆಗ್ಬೇಕು. ರೀ, ನೀವ್ ಸ್ವಲ್ಪ ಮೇಲ್ ಬರ್ತೀರಾ? ಬಂದೆ. ಅಯ್ಯೋ ಅಪ್ಪ,
ನಿಮ್ ವಯಸ್ಸೇನು, ನೀವ್ ನೋಡೋ ಪ್ರೋಗ್ರಾಮ್ ಏನು? ಅವ್ರಿಗೆ ಎಷ್ಟು ವಯಸ್ಸಾಗಿದೆ? ಈಸ್ ಜಸ್ಟ್ 30+30 ಅಲ್ವಾ? ರಿಷಿ ಜಾಣ. ನಿಮ್ಗೆ ಏನಾದ್ರೂ ಅಷ್ಟೊಂದು ಚಪ್ಪಲ ಇದ್ರೆ ನೀವು ಒಬ್ಬರೇ ಹೋಗಿ ಕುತ್ಕೊಂಡು ನೋಡಿ. ಈ ನನ್ ಮಗ ಕಾಮೆಂಟ್ರಿ ಮಾಸ್ಟರ್ ಎದುರುಗಡೆ ನೋಡಿ ನನ್ ಮರ್ಯಾದೆ ಯಾಕೆ ತೆಗಿತೀರಾ? ಏನ್ ಮಾಡ್ತೀಯೋ? ಪ್ರಾಯದಲ್ಲಿ ದೇಶ ಭಾಷೆ ಕ್ರಾಂತಿ ಅಂತ ಕಾಲ ಕಳೆದ್ಬಿಟ್ಟೆ. ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಪಿಕ್ಚರ್ ನೋಡಿದ್ಮೇಲೆ ಅರೆ ನನ್ಗೂ ಒಬ್ಳು ಬಾಳ ಸಂಗಾತಿ ಇದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಐ ಆಮ್ ರೈಟ್ ರಿಷಿ? ಯು ಆರ್ ರೈಟ್. ಕರ್ಮ. ಹರಿ, ತಗೋ ಏನದು? ಹಾಲು. ಏನಿದು ಹೊಸದಾಗಿ? ಹಾಲು ಅಮೃತಕ್ಕೆ ಸಮಾನ. ನೀನು ಹೊರಗೆ ತಗೊಳ್ಳೋ ವಿಷದಿಂದ ನಿನ್ನ ಆರೋಗ್ಯ ಕೆಡಬಾರ್ದು ನೋಡು, ಅದಕ್ಕೆ ತಗೋ. ನನಗ್ ಬೇಡ. ಬೇಡ ಅಂದ್ರೆ ನಾನ್ ಬಿಡ್ಬೇಕಲ್ಲ, ತಗೊಳ್ಳೋ. ಬೇಡಜಿ. ತಗೊಳ್ಳ, ಸುಮ್ಮನೆ ಕುಡಿ ಕುಡಿ ಕುಡಿ. ಅಜಿ, ಈ ಹಾಲಲ್ಲಿ ಹೋಗಿ ಬನ್ನಿ, ಬನ್ನಿ. ಬೇಗ ಹೋಗಿ, ಬೇಗ ಹೋಗಿ. ಹುಷಾರು, ಮೆತ್ತಿಗೆ ಮೆತ್ತಿಗೆ. ನೋಡಪ್ಪ, ಅಮ್ಮ, ಇದು ಅವನ್ ತಾಯಿ ಫೋಟೋ. ಅವನ್ ಪಕ್ಕದಲ್ಲೇ ಇಟ್ಬಿಡಿ. ಅವನ್ಗೆ ತಾಯಿ ಅಂದ್ರೆ ತುಂಬಾ ಪ್ರೀತಿ. ಆಯ್ತಮ್ಮ. ಏನಪ್ಪ, ಹರಿ ಸರಿ ಹೋಗ್ತಾನೆ ಅಲ್ವಾ? ಖಂಡಿತ ಸರಿ ಹೋಗ್ತಾನೆ. ನೀವೇನು ಯೋಚನೆ ಮಾಡ್ಬಿಡಿಮ್ಮ. ಇನ್ ಮುಂದೆ ಒಂದು ಜವಾಬ್ದಾರಿ ನಂದು. ಹಲೋ, ಇವತ್ತು ಕೆಲ್ಸನಾ? ಎಲ್ರು ಕಾಯ್ತಾ ಇದ್ದಾರೆ. ಅಮ್ಮ, ಒಂದು 10 ನಿಮಿಷದಲ್ಲಿ ಬಂದೆ. ಸರಿ, ಬೇಗ ಬಾ. ಎಲ್ಲ ಓಕೆ, ಲೇಟ್ ಯಾಕೆ? ಅದು ನಿನಗೆ ಯಾಕೆ? ಎಕ್ಸ್ಕ್ಯೂಸ್ ಮೀ. ತಗೊಳ್ಳಿ ನಿಮ್ಮ ಮೊಮ್ಮಗ. ಬನ್ನಿ ಅಳಿಯಂದ್ರೆ, ನೀವಿರೋ ಬ್ಯುಸಿಯಲ್ಲಿ ಎಲ್ಲಿ ನಿಮ್ ಎಂಗೇಜ್ಮೆಂಟ್ ಮರ್ತ್ ಹೋಗ್ತೀರಾ ಅನ್ಕೊಂಡಿದ್ದೆ. ಸದ್ಯ ಬಂದ್ರಲ್ಲ. ಕಾಂಗ್ರೆಸ್ ಬಾಮೈದ. ಥ್ಯಾಂಕ್ ಯು. ನನ್ನ ಹಾಗೆ ಕುರಿ ಆಗ್ಬೇಡಪ್ಪ, ಹುಷಾರು. ನಾನೇ ನಿಮ್ಮಗಲ್ಲ. ಹೇ ರಿಷಿ, ಏನೋ ನೀನು ಇವತ್ತು ಲೇಟಾಗಿ ಬರ್ಬೇಕಾ? ನಾನು ಅಷ್ಟೊಂದೆಲ್ಲ ಹೇಳಿದ್ದೀನಿ. ನನ್ ಮಾತು ನೀ ತಿನ್ನೋಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಓಕೆ, 5 minutes. ಅಬ್ಬಬ್ಬಬ್ಬಾ, ಇದನ್ ಯಾರಾದ್ರೂ ರೂಮ್ ಅಂತಾರ? ಒಂದಾದ್ರೂ ಇರೋ ಜಾಗದಲ್ಲಿ ಇದ್ಯಾ? ಅದ್ ಸರಿ, ನಾವಿರೋ ಜಾಗದಲ್ಲಿ ಇದ್ದಿದ್ರೆ ತಾನೆ. ಓಹೋ, ಹೊರಗಿಂದ ನೋಡಿದ್ರೆ ಏನ್ ಸ್ಟೈಲ್! ಮ್ಯಾನ್ ಆಫ್ ಮೆನಿ ಡೈಮೆನ್ಷನ್ಸ್. ಇರೋದು ಕಸದ ತೊಟ್ಟಿ ಅಂತ ರೂಮಲ್ಲಿ. ಆದ್ರೆ ಒಂದು ಮಾತಂತೂ ನಿಜ, ನಿನ್ನಲ್ಲೇನೋ ಒಂದು ಅಟ್ರಾಕ್ಷನ್ ಇದೆ. ಎಂಗೇಜ್ಮೆಂಟ್ ಮುಂಚೆನೆ ಹೀಗೆ, ಇನ್ ಮದ್ವೆ ಆದ್ಮೇಲೆ 24 ಗಂಟೆನೂ ಹೀಗೆ ಜಾರ್ತಾ ಇರೋದಾ? ನಿಮ್ಮನ್ ಫಸ್ಟ್ ಟೈಮ್ ಕಾಲೇಜಲ್ಲಿ ನೋಡ್ದಾಗ್ಲೇ ಬಿದ್ದಾಯ್ತು. ಈ ತರ ನಿಮ್ ತೋಳಿಗೆ ಯಾವತ್ ಸೇರ್ಕೊಳ್ತೀನೋ ಅಂತ ಕಾಯ್ತಾ ಇದ್ದೆ. ಅದಿವತ್ ನೆರವೇರ್ತು. ನಿಮ್ ಅಕ್ಕಂಗೆ 100 ಥ್ಯಾಂಕ್ಸ್. ಕೈ ಹಿಡಿಯೋದು ನಂದು, ಕುಲ್ಕೋದ್ ಅವಳ್ದಾ? ಮತ್ತಿನ್ನೇನು, ಕಾಲೇಜಲ್ಲಿ ಎಷ್ಟ್ ಟ್ರೈ ಮಾಡಿದ್ರು ನೀವ್ ನನ್ನ ನೋಡ್ತಾನೆ ಇರ್ಲಿಲ್ಲ. ಅದಕ್ಕೆ ನಿಮ್ ಅಕ್ಕನ್ ಮೂಲಕ ಪ್ರಪೋಸಲ್ ಕಳ್ಸಿ ಹೀಗೆ ಎಂಟ್ರಿ ತಗೊಂಡಿದ್ದು. ಅದಕ್ಕೆ ಅವಳು ನನ್ ಮಾತು, ನನ್ ಮರ್ಯಾದೆ ಅಂತ ಬಾಯ್ ಬಡ್ಕೊತಾ ಇರೋದು. ನೀ ನಮ್ ಕಾಲೇಜಾ? ಹಾ, ನೀವ್ ಫೈನಲ್ ಇಯರ್ ಅಲ್ಲಿ ಇದ್ದಾಗ ನಾನ್ ಫಸ್ಟ್ ಇಯರ್ BA. ಹಾಗಾದ್ರೆ ಪ್ರೀತಾ, ಪ್ರೇಮ, ಐಶ್ವರ್ಯ, ಗೀತಾ ಇವರೆಲ್ಲ ನಿನ್ ಕ್ಲಾಸ್ಮೇಟ್ಸ್ ಅನ್ನೋ? ಅವರೆಲ್ಲ ಕಾಣಿಸಿದ್ರು. ಅವ್ರ ಮಧ್ಯೆ ನಾನ್ ನಿಮಗ್ ಕಾಣಿಸ್ಲಿಲ್ವಾ? ಚೆನ್ನಾಗಿದ್ರೆ ತಾನೆ ಕಾಣೋಕೆ. ಮಿಸ್ಟರ್ ರಿಷಿ, ಇನ್ಮೇಲೆ ಈ ಆಟ ಎಲ್ಲ ನಡೆಯಲ್ಲ. ಅಂದ್ರೆ ಇನ್ಮೇಲೆ ಈ ನಿಮ್ ಕಣ್ಣುಗಳು ನನ್ನನ್ ಬಿಟ್ಟು ಬೇರೆ ಯಾರನ್ನೂ ನೋಡೋ ಹಾಗಿಲ್ಲ.
ಹಲೋ ಮಿಸ್ಟರ್ ರಿಷಿ, ಥಿಂಗ್ಸ್ ಆರ್ ಗೆಟಿಂಗ್ ಔಟ್ ಆಫ್ ಕಂಟ್ರೋಲ್ ಹಿಯರ್. ಯಾಕೆ ಏನಾಯ್ತು? ಹರಿನ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ. ಅವ್ರ ಅಜ್ಜಿ ಮಾತನ್ನು ಕೇಳ್ತಾ ಇಲ್ಲ. ಸಮಾಧಾನ ಮಾಡಕ್ ಹೋದ್ರೆ ನಮಗೆ ಹೊಡಿತಾನೆ. ಅವನ್ನ ಇಲ್ಲಿಂದ ಕಳಿಸ್ಬಿಡ್ತೀನಿ. ನೋ, ಬೇಡ, ನಾನೆಲ್ಲಿ ಬರ್ತೀನಿ, ಎಲ್ಲ ಸರಿ ಮಾಡ್ತೀನಿ. ಆಗಲ್ಲ ರಿಷಿ, ನೀವು ಬಡದ್ರೊಳಗಡೆ ನಮ್ಮ ಹಾಸ್ಪಿಟಲ್ ಒಂದು ಗತಿ ಕಾಣಿಸ್ತಾನೆ. ಪ್ಲೀಸ್, ಐ ಹ್ಯಾವ್ ಟು ಸೆಂಡ್ ಹಿಮ್ ಬ್ಯಾಕ್. ಐ ಆಮ್ ಸಾರಿ. ಬೇಡ ಡಾಕ್ಟರ್, ನಾನು ಈಗಲೇ ಅಲ್ಲಿ ಬರ್ತೀನಿ. ವೆಯ್ಟ್ ಟಿಲ್ ಐ ಕಮ್. ಅಮ್ಮ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ. ಇವತ್ತು ನಿನ್ನ ಎಂಗೇಜ್ಮೆಂಟ್ ಕಣೋ. ಅರ್ಜೆಂಟ್ ಕೆಲಸ ಇದ್ದಿದ್ರೆ ಹೋಗ್ತಿದ್ನಾ? ಹರಿ, ಹೌದು ರಿಷಿ ಹೋಗ್ಲೇಬೇಕು, ಬಹಳ ಮುಖ್ಯವಾದ ವಿಷಯ. ರೀ ನೀವ್ ಸುಮ್ನೆ ಇರಿ. ರಿಷಿ, ನೀನ್ ಇವತ್ತೆಲ್ಲೂ ಹೋಗೋ ಹಾಗಿಲ್ಲ. ಐ ಆಮ್ ಸಾರಿ, ನಾ ಹೋಗ್ಲೇಬೇಕು. ಸ್ನೇಹ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಬರ್ತೀನಮ್ಮ.